ಭಾರತದಲ್ಲಿರುವ ಪ್ರತಿಯೊಬ್ಬ ಭಾರತೀಯ ಮನಸ್ಥಿತಿಯುಳ್ಳ ನಾಗರಿಕನು ಕೂಡ ಈ ಮಾತನ್ನ ಒಪ್ಕೊಳ್ತಾನೆ ಅನ್ಸುತ್ತೆ. ಇಟ್ಸ್ ಜಸ್ಟ್ ಅ ಬಿಗಿನಿಂಗ್, ಈಗ ಪ್ರಾರಂಭ ಅಷ್ಟೇ. ಇಷ್ಟಕ್ಕೆ ಭಾರತದ ಸೇನಾಪಡೆಗಳು, ಭಾರತದ ಸರ್ಕಾರ ನಿಲ್ಲಕೂಡ್ದು. ಆಪರೇಷನ್ ಸಿಂಧೂರ ಇಷ್ಟಕ್ಕೆ ನಿಲ್ಲಕೂಡ್ದು. ಕೇವಲ 9 ಉಗ್ರಗಾಮಿ ನೆಲೆಗಳು ಮಾತ್ರವಲ್ಲ, ಅದನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನಕ್ಕೂ ಕೂಡ ಮರ್ಮಾಘಾತವನ್ನ ಭಾರತ ಕೊಡಬೇಕು ಅನ್ನೋ ನಿರೀಕ್ಷೆ. ಉಗ್ರರನ್ನ ಹೊಡೆದುರುಳಿಸಿದೆ ಸೇನೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ವಿಲ ಗೊತ್ತಿದೆ. ಅಪಾರ ಸಾವು ನೋವಿಗೆ ಅಕ್ಷರಶಃ ಪಾಕ್ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನದಲ್ಲಿ ಮನೆಗಳು, ಮಸೀದಿಗಳು ಧ್ವಂಸಗೊಂಡಿದ್ದಾವೆ. ಸೇನೆಯ ಏರ್ ಸ್ಟ್ರೈಕ್ಗೆ ರಾಕ್ತಪ್ಪಿ ಪಾಕ್ಗಳು ಖತಮ್ ಆಗಿದ್ದಾರೆ. ಪಾಕ್ ನೆಲದಲ್ಲೇ ಉಗ್ರರನ್ನ ಹೊಡೆದುರುಳಿಸಿದೆ. ಅಲ್ಲಿ ಕುತ್ಕೊಂಡು ಏನು ಬಡಾಯಿ ಕೊಚ್ತಾ ಇದ್ರು. ಪಾಕಿಸ್ತಾನದ ನೆಲದಲ್ಲಿ ಕೂತು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಪ್ಲಾನ್ ಮಾಡಿದ್ದೇ ಮಾಡಿದ್ದು. ಇಲ್ಲಿ ಹಂಗ್ ಸಾಯಿಸ್ಬಿಡ್ತೀವಿ, ಏನ್ ಗನ್ ಹಿಡ್ಕೊಂಡು ಜಮ್ಮು ಕಾಶ್ಮೀರದಲ್ಲಿ ಜನರನ್ನ, ಅಮಾಯಕರನ್ನ ಕೊಂದಿದ್ದು. ಭಾರತೀಯ ಸೇನೆಯ ಒಂದೇ ಒಂದು ಸ್ಟ್ರೈಕ್ಗೆ ಹುಳ ನೊಣಗಳು ಸತ್ತು ಬಿದ್ದಿದ್ದಾವೆ. 100ಕ್ಕೂ ಹೆಚ್ಚು ಉಗ್ರರನ್ನ ಭಾರತೀಯ ನೆಲದಿಂದಲೇ ಪಾಕ್ ನೆಲದಲ್ಲಿ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ರೈಟ್, ಅನ್ಕೊಂಡಿದ್ದೀನಿ. ನನಗೆ ಈ ಉಗ್ರರನ್ನ ಕೊಂದ್ರೆ ಸಮಾಧಾನವೇ ಇಲ್ಲ ಸ್ಮಿತಾ ಅವರೇ. ನನಗೆ ಆಗಬೇಕಾಗಿರೋದು ಏನು ಅಂತಂದ್ರೆ ಪಾಕಿಸ್ತಾನದ ಸೈನಿಕ ಠಾಣ್ಯಗಳ ಮೇಲೆ ದಾಳಿ ಆಗ್ಬೇಕು. ಅಕಸ್ಮಾತ್ ಈ ಪ್ರಿಸೈಸ್ 9 ಅಟ್ಯಾಕ್ ಆಗಿ ಇಲ್ಲಿಗೆ ಭಾರತ ನಿಲ್ಲಿಸ್ತು ಅಂತಂದ್ರೆ ನಿಜವಾಗ್ಲೂ ನನ್ನ ಮನಸ್ಸು ಅರ್ಧ ತೃಪ್ತಿಯಿಂದ ಕೂಡಿರುತ್ತೆ ಅಂತ. ಪಾಕಿಸ್ತಾನಕ್ಕೆ ಗೊತ್ತಾಗ್ಬೇಕು, ಭಾರತದ ಒಬ್ಬ ನಾಗರಿಕನ ಬಲಿ ತೆಗೆದುಕೊಂಡ್ರೆ ಭಾರತ ನನ್ನ ಮೇಲೆ ಏರಿ ಬರುತ್ತೆ ಅಂತ. ಅಮೆರಿಕ ಸುಮ್ಮನೆ ಇರುತ್ತೇನು? ತನ್ನ ನಾಗರಿಕನ ಯಾವ್ದಾದ್ರು ದೇಶದಲ್ಲಿ ಬಲಿ ತೆಗೆದುಕೊಂಡ್ರೆ ಅಮೆರಿಕ ಆ ದೇಶ ಬರ್ಬಾದ್ ಮಾಡೋದಿಲ್ವಾ? ಭಾರತ ಹೇಳಬೇಕು, ನನ್ನ ದೇಶದ ನಾಗರಿಕನ ತಂಟೆಗೆ ಬಂದ್ರೆ ಜಗತ್ತಿನ ಯಾವ ರಾಷ್ಟ್ರವಾಗಿದ್ರು ನಾನು ಬಿಡೋದಿಲ್ಲ ಅಂತ ಭಾರತ ಹೇಳಬೇಕಲ್ಲ. ಅದಕ್ಕೆ ಬರೀ ಉಗ್ರರನ್ನ ಕೊಂದ್ರೆ ಸಾಕಾಗೋದಿಲ್ಲ. ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಕೈ ಕಾಲು ಚಾಚಲಿಕ್ಕೂ ಕೂಡ ಅದಕ್ಕೆ ತೊಂದರೆ ಆಗುವಂತೆ ಕೈ ಕಾಲನ್ನು ಮುರಿಬೇಕಾಗಿದೆ. ಐ ಥಿಂಕ್ ಭಾರತ ಅದಕ್ಕೋಸ್ಕರ ರೆಡಿ ಆಗಿದೆ ಅಂತ ನನಗನ್ಸುತ್ತೆ. ಈಗ ದಂಡು ದಾಳಿ ಕಟ್ಕೊಂಡು ಅಯ್ಯೋ ಅವ್ರು ಕೋಮುವಾದಿ, ಅವ್ರು ಹಿಂಸಾವಾದಿ ಹಿಂಗಂದ್ಬಿಟ್ರು ಅಂತ ಶುರುವಾಗತ್ತೆ ನೀವು ಈ ಮಾತು ಹೇಳಿದ್ರೆ. ಅಥವಾ ಕೇಸ್ಗಳು ಬಿದ್ದರೂ ಆಶ್ಚರ್ಯ ಇಲ್ಲ. ನೀವು ಹೇಳ್ದಂಗೆ ಸರ್ಕಾರದ ಕಡೆಯಿಂದ ಗೊತ್ತಿದೆ. ಈ 0.5 ಫ್ರಂಟ್ ಇಲ್ಲೇ ಕೂತಿದೆ ಶ್ರೀಲಕ್ಷ್ಮಿ ಅವರೇ. ಅವರು ನಮ್ಗಳನ್ನ ಮಾತಾಡಿಸುವಂತ ರೀತಿ ಹಾಗೆ. ಆದ್ರೆ ನನಗಂತೂ ಸ್ಪಷ್ಟವಾಗಿದೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳುವಂತವರಿಗೆ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕು. ಭಾರತದಲ್ಲಿ ಕೂತ್ ಹೇಳುವವರಿಗೆ, ನೀವು ಯಾರಿಗೆ ಜಿಂದಾಬಾದ್ ಹೇಳ್ತೀರೋ ಅದು ಜುಜುಬಿ ರಾಷ್ಟ್ರ, ಅದು ಭಿಕಾರಿ ರಾಷ್ಟ್ರ, ಅದು ಹೇಡಿ ರಾಷ್ಟ್ರ, ತಾಕತ್ತಿಲ್ಲದ ರಾಷ್ಟ್ರ. ಅದು ಭಾರತ ಒಳಗೆ ನುಗ್ಗಿ ಹೊಡಿತಾ ಇರುವಾಗ ನಮ್ಮಿಂದ ಬರೋ ಮಿಸೈಲ್ಗಳನ್ನ ತಡೆಯೋ ತಾಕತ್ ಅದಕ್ಕಿಲ್ಲ. ನ್ಯೂಕ್ಲಿಯರ್ ವೆಪನ್ಗಳು ನಮ್ಮ ಹತ್ರ ಇದೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಈ ಪಾಕಿಸ್ತಾನ, ಅದರ ಬಳಿ ಏನೂ ಇಲ್ಲ. ಅದು ಬರೀ ಬೊಗಳೆ ಬಿಡುವಂತ ರಾಷ್ಟ್ರ ಅಂತ ಒನ್ಸ್ ಫಾರ್ ಆಲ್ ಜಗತ್ತಿನ ಮುಂದೆ ಇಡಬೇಕು. ಮತ್ತು ಭಾರತದಲ್ಲಿರುವ ಈ ಪಾಕಿಸ್ತಾನಿ ಪ್ರೇಮಿಗಳಿಗೆ ಗೊತ್ತಾಗಬೇಕು. ನನ್ನ ಮನಸ್ಸಲ್ಲಿ ಅದು ಬಹಳ ಇದೆ. ನರೇಂದ್ರ ಮೋದಿ ಅದನ್ನು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಚಕ್ರವರ್ತಿ ಸುಲೇಬೆಲೆ ಅವರೇ, ಒಂದು ಬಿಗ್ ವಾರ್ ದಟ್ ವಿ ಹ್ಯಾವ್ ಆಲ್ರೆಡಿ ವನ್, ಅದು ಯುದ್ಧ ಮಾಡದೆ ಗೆದ್ದಂತ ಒಂದು ಬಹಳ ದೊಡ್ಡ ವಾರ್ ಯಾವುದು ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಜಿಯೋ ಪೊಲಿಟಿಕಲ್ ಸಿಚುವೇಶನ್. ಸೊ ಆಲ್ ಓವರ್ ದ ಗ್ಲೋಬ್ ಒಂಥರ ನಮಗೆ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಬಹಳ ಫೇವರೇಬಲ್ ಆಗಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇದು ನರೇಂದ್ರ ಮೋದಿ ಅವರಂಥ ಒಬ್ಬ ಬಹಳ ದೊಡ್ಡ ನಾಯಕ, ಸಮರ್ಥ ನಾಯಕ, ದೇಶದ ಒಳಗೂ ಆತ್ಮವಿಶ್ವಾಸವನ್ನು ತುಂಬಿ, ನಾವು ಫಸ್ಟ್ ನಮ್ಮನ್ನು ನಾವು ನಂಬಿ ನಾವು ಆತ್ಮವಿಶ್ವಾಸದಿಂದ ಕಾಣೋಕ್ಕೆ ಶುರು ಮಾಡಿದ್ರೆ ಇಡೀ ಜಗತ್ತು ನಮ್ಮನ್ನು ಆತ್ಮವಿಶ್ವಾಸದಿಂದ ಕಾಣುತ್ತೆ, ಆ ವಿಶ್ವಾಸವನ್ನು ನಮ್ಮಲ್ಲಿ ಇಡುತ್ತೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಸೊ ಅಂಥದ್ದೊಂದು ಜಿಯೋ ಪೊಲಿಟಿಕಲ್ ಸಿಚುವೇಶನನ್ನು ಫೇವರೇಬಲ್ ಆಗಿ ಟರ್ನ್ ಮಾಡ್ಕೊಂಡಿರುವಂಥದ್ದು. ನೀವು ಹೇಗೆ ನೋಡ್ತೀರಿ ಸದ್ಯದ ಆ ಪರಿಸ್ಥಿತಿಯನ್ನು?
ನಾನು ನರೇಂದ್ರ ಮೋದಿ ಅವರನ್ನ ನಾನು ಮಾತಾಡುವಾಗ ಹಿಂಗೆ ಹೇಳಿದ್ರೆ ಬಹಳ ಜನರಿಗೆ ಕಿರಿಕಿರಿ ಅಂತ ಅನ್ಸ್ಬೋದು. ಅವರೊಬ್ಬ ಗುಜರಾತಿಗಳು ಬಿಸ್ನೆಸ್ ಅಲ್ಲಿ ನಿಸ್ಸೀಮರು. ಯಾರನ್ನ ಹೇಗೆ ಹೋಲಿಸ್ಕೊಳ್ಬೇಕು ಅಂತ ಗೊತ್ತು. ಕೆಲವರನ್ನ ಮಾತನಾಡಿ ಹೋಲಿಸ್ಕೊಳ್ತಾರೆ, ಕೆಲವರಿಗೆ ಊಟ ಮಾಡಿಸಿ ಹೋಲಿಸ್ಕೊಳ್ತಾರೆ, ಕೆಲವರಿಗೆ ಅವ್ರಿಗೆ ಬೇಕಾಗಿರೋ ಗಿಫ್ಟ್ ಕೊಟ್ಟು ಹೋಲಿಸ್ಕೊಳ್ತಾರೆ, ಕೆಲವರಿಗೆ ಬಿಸ್ನೆಸ್ ಕೊಟ್ಟು ಹೋಲಿಸ್ಕೊಳ್ತಾರೆ. ಈ ಭಿನ್ನ ಭಿನ್ನ ಮಾರ್ಗಗಳಿವೆ. ನಾವಷ್ಟೇ ಆತ್ಮವಿಶ್ವಾಸದಿಂದ ಇದ್ರೆ ಸಾಕಾಗೋದಿಲ್ಲ. ಜಗತ್ತಿಗೆ ನಮ್ಮಿಂದ ಏನ್ ಬೇಕಾಗಿದೆ, ನಾವು ಹೇಗೆ ನಿಮ್ಗೆ ಪ್ರಾಫಿಟಬಲ್ ಅಂತ ಜಗತ್ತಿಗೆ ಹೇಳಬೇಕಾಗಿದೆ. ನರೇಂದ್ರ ಮೋದಿ, ಟ್ರಂಪ್ ಯಾವಾಗ್ಲೂ ಹೇಳ್ತಾರಲ್ಲ, ನರೇಂದ್ರ ಮೋದಿ ಇಸ್ ಅ ಟಫ್ ನೆಗೋಷಿಯೇಟರ್. ಅವ್ರ ಹತ್ರ ನೆಗೋಷಿಯೇಟ್ ಮಾಡೋದು ಬಹಳ ಕಷ್ಟ ನನಗೆ ಅಂತ, ಅಂಡ್ ಈಸ್ ವೆರಿ ಸಕ್ಸಸ್ಫುಲ್ ಅಂತ ಅವ್ರು ಹೇಳ್ತಾರಲ್ಲ. ಯಾಕೆ ಹೇಳ್ತಾರೆ ಅಂತಂದ್ರೆ, ನರೇಂದ್ರ ಮೋದಿ ನೆಗೋಸಿಯೇಷನ್ ಟೇಬಲ್ ಮೇಲೆ ಕೂತಾಗ ಎಲ್ಲವನ್ನೂ ಮುಂದಿಟ್ಕೊಂಡು ಕೂತ್ಕೊಳ್ತಾರೆ. ನಾನು ಹೇಗೆ ಪ್ರಾಫಿಟಬಲ್ ಆಗ್ತೀನಿ ನೋಡಿ, ನನಗೆ ನೀವು ಈ ಪ್ರಾಫಿಟ್ ಮಾಡ್ಕೊಡಿ ಅಂತ ಕೇಳ್ಕೊಳ್ಳೋದು ಇದೆಯಲ್ಲ, ಇದೊಂದು ಅದ್ಭುತವಾದ ಕಲೆ ಅವರದ್ದು. ಅವರು ಫ್ರಾನ್ಸ್ ಜೊತೆಗೆ ಹೀಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿ ಯುರೋಪಿಯನ್ ಕಂಟ್ರಿಗಳ ಜೊತೆಗೆ, ನಮ್ಮ ವಿರೋಧಿಗಳು ಯುರೋಪಿಯನ್ ಕಂಟ್ರಿಗಳು, ಅದರಲ್ಲೂ ವಿಶೇಷವಾಗಿ ಇಂಗ್ಲೆಂಡ್ ಇದೆಯಲ್ಲ, ಅದಕ್ಕೆ ಒಂದು ಭಯಂಕರವಾದ ಕೆಟ್ಟ ದ್ವೇಷ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಮುಸಲ್ಮಾನರ ವೋಟ್ ಇಲ್ಲದೆ, ಥೇಟು ಕರ್ನಾಟಕ ತರ ಇದೆ ಇಂಗ್ಲೆಂಡ್. ಅಲ್ಲಿ ಮುಸಲ್ಮಾನರು ವೋಟ್ ಇಲ್ಲದೆ ನಾವು ಅಧಿಕಾರಕ್ಕೆ ಬರೋದಿಲ್ಲ ಅಂತ ಅಲ್ಲಿನ ಸರ್ಕಾರ ಅಂದ್ಕೊಂಡ್ಬಿಟ್ಟಿದೆ, ನಮ್ಮ ಸಿದ್ದರಾಮಯ್ಯನವ್ರ ತರನೇ. ಹೀಗಾಗಿ ಅವರಿಗೋಸ್ಕರ ಯಾವ ಎಕ್ಸ್ಟೆಂಟ್ ಬೇಕಿದ್ರು ಹೋಗ್ತೀವಿ, ಭಾರತದ ವಿರುದ್ಧ ಹೇಳಿಕೆ ಕೊಡ್ತೀವಿ, ಹಿಂದೂಗಳ ವಿರುದ್ಧ ಬೇಕಿದ್ರು ಹೇಳಿಕೆ ಕೊಡ್ತೀವಿ ಅನ್ನುವಂತ ಮಾತಿದೆಯಲ್ಲ, ಸಿದ್ದರಾಮಯ್ಯನವ್ರು ಹೆಂಗೆ ಯೋಚನೆ ಮಾಡ್ತಾರೋ ಇಂಗ್ಲೆಂಡ್ ಹಂಗೆ ಯೋಚನೆ ಮಾಡುತ್ತೆ. ಆದ್ರೆ ಇಂಗ್ಲೆಂಡ್ ಅನ್ನು ಕೂಡ ಪಳಗಿಸಿರೋ ರೀತಿ ಆಶ್ಚರ್ಯಕರ. ನಿಮ್ಗೆ ಇನ್ನೂ ಆಶ್ಚರ್ಯ ಅನ್ಸುತ್ತೆ, ಪಾಕಿಸ್ತಾನ ಬೀಯಿಂಗ್ ಅ ಮುಸ್ಲಿಂ ಕಂಟ್ರಿ, ಪಾಕಿಸ್ತಾನದ ಸಪೋರ್ಟಿಗೆ ಬಂದಿರುವಂತ ಮುಸ್ಲಿಂ ರಾಷ್ಟ್ರದ ಹೆಸರಲ್ಲಿ ನೋಡೋಣ. ಟರ್ಕಿ ಅನ್ನುವಂತ ಒಂದು ರಾಷ್ಟ್ರ ಆರಂಭದಲ್ಲಿ ಸಪೋರ್ಟ್ ಮಾಡ್ತು. ಅದೇನು ಕಂಡು ಬಿಡ್ತೋ ಭಾರತ ಗೊತ್ತಾಗ್ಲಿಲ್ಲ. ಇದ್ದಕ್ಕಿದ್ದಂತೆ ಟರ್ಕಿ ಹೇಳ್ತು, ಇಲ್ಲ ನಾನು ಪಾಕಿಸ್ತಾನಕ್ಕೆ ಯಾವ ವಿಮಾನವನ್ನು ಕಳಿಸ್ಲಿಲ್ಲ, ನನ್ನ ವಿಮಾನ ರೀಫ್ಯೂಯಲಿಂಗ್ ಆಗ್ಬೇಕಿತ್ತು, ಆ ವಿಮಾನ ಮಾತ್ರ ಅಲ್ಲಿಗೆ ಹೋಗಿರೋದು ಅಂತ ಟರ್ಕಿ ಹೇಳ್ಕೊಳ್ತು. ಚಕ್ರವರ್ತಿ ಅವರೇ, ನನ್ನ ಧ್ವನಿ ತಲುಪ್ತಾ ಇದ್ರೆ, ಬಟ್ ಸ್ಟಿಲ್ ಈಗಲೂ ಕೂಡ ನಿನ್ನೆ ಕೂಡ ಟರ್ಕಿ ಹಾಗೆ ಪಾಕಿಸ್ತಾನ, ಚಕ್ರವರ್ತಿ ಅವ್ರಿಗೆ ನನ್ನ ಧ್ವನಿ ತಲುಪ್ತಾ ಇದೆಯಾ? ನಿನ್ನೆ ಕೂಡ ಪಾಕಿಸ್ತಾನ ಹಾಗೆ ಟರ್ಕಿ ಕೇಳಿಸ್ತಾ ಇದೆ ಅಲ್ಲ ಧ್ವನಿ? ರೈಟ್. ಪಾಕಿಸ್ತಾನ ಹಾಗೆ ತುರ್ಕಿಯ ದೇಶದ ನೇವಲ್ ಫೋರ್ಸ್ಗಳು ಜಂಟಿ ಆಪರೇಷನ್ ಮಾಡಿದ ದೃಶ್ಯಗಳು ಹೊರಗೆ ಬಂತು. ಹಾಗೆ ನೀವು ಹೇಳ್ತಾ ಇದ್ದ ಹಾಗೆ ಆ ವಿಮಾನ ಲ್ಯಾಂಡ್ ಆದ ಸಂದರ್ಭದಲ್ಲಿ ಕದ್ದು ಮುಚ್ಚಿ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡಲಾಗ್ತಿದೆ ಅನ್ನೋ ಅನುಮಾನ ಈಗಲೂ ಇದೆ. ಅಬ್ಸಲ್ಯೂಟ್ಲಿ ಹೌದು. ಆದ್ರೆ ಟರ್ಕಿಯ ಸಾಮರ್ಥ್ಯ ಏನು? ಟರ್ಕಿ ನಮ್ಮ ಎದುರಿಗೆ ಎಲ್ಲಿ ನಿಂತ್ಕೊಳ್ಳುತ್ತೆ? ಟರ್ಕಿಯ ವಿದೇಶಿ ವಿನಿಮಯ ಎಷ್ಟಿದೆ? ಟರ್ಕಿ ಎಷ್ಟು ಕಾಲ, ಎಷ್ಟು ಸುದೀರ್ಘ ಕಾಲ ಇವರಿಗೆ ಸಪೋರ್ಟ್ ಮಾಡಬಲ್ಲದು? ಈ ಎಲ್ಲ ಪ್ರಶ್ನೆಗಳನ್ನ ಮುಂದಿಟ್ಕೊಂಡೆ ಟರ್ಕಿ ಒಂದು ಸಮರಾಭ್ಯಾಸಕ್ಕೆ ಬೇಕಾಗಿರುವಂತ ನೇವಲ್ ಬೇಸ್ ಅನ್ನ ಕಳಿಸ್ಕೊಟ್ಟಿದೆ, ನೇವಲ್ ಇದನ್ನ ಕಳಿಸ್ಕೊಟ್ಟಿದೆ, ಶಿಪ್ ಅನ್ನು ಕಳಿಸ್ಕೊಟ್ಟಿದೆ, ನಿಜ. ಆದ್ರೆ ಟರ್ಕಿಯ ಒಟ್ಟಾರೆ ಸಾಮರ್ಥ್ಯವನ್ನ ಲೆಕ್ಕ ಹಾಕೊಂಡಾಗ ಟರ್ಕಿಗೆ ನಿಜವಾಗ್ಲೂ ಆಗಿದೆಯಾ? ಮತ್ತು ಟರ್ಕಿಯನ್ನ ದ್ವೇಷಿಸುವಂತ ಮುಸ್ಲಿಂ ಕಂಟ್ರಿಗಳು ಅವರು ಸುಮ್ಮನೆ ಇರ್ತಾರ? ಅವರು ಪಾಕಿಸ್ತಾನಕ್ಕೆ ಕೊಡಬಹುದಾಗಿರುವಂತ ಹೊಡೆತ ಏನು? ಇವೆಲ್ಲ ಮುಂದಿಟ್ಕೊಂಡು ನೋಡಿದಾಗ, ಮತ್ತು ಇನ್ನೊಂದು ಏನ್ ಗೊತ್ತಾ, ನಾನು ಯಾರಿಗೆ ಹೆಲ್ಪ್ ಮಾಡ್ತೀನೋ ಅವನು ಸಮರ್ಥನಾಗಿದ್ರೆ ಧೈರ್ಯವಾಗಿ ಮಾಡಬಹುದು. ಇವನು ಸತ್ತೋಗ್ತಾ ಇದ್ದಾನೆ, ಇವನಿಗೆ ಹೆಲ್ಪ್ ಮಾಡಿ ಜಗತ್ತಿನ ಕೆಂಗಣ್ಣಿಗೆ ನಾನು ಯಾಕೆ ಗುರಿಯಾಗ್ಲಿ ಅಂತ ಇವತ್ತೇ ನಿಮ್ಗೆ ಗೊತ್ತಾಗುತ್ತೆ. ಭಾರತ ತಾನು ಇದ್ದ ಜಾಗದಿಂದ ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡಿದೆ. ನನ್ನ ಏರ್ ಡಿಫೆನ್ಸ್ ಹಂಗಿದೆ ಹಿಂಗಿದೆ ಅಂತ ಕೊಚ್ಕೊಳ್ತಾ ಇದ್ದ ಪಾಕಿಸ್ತಾನಕ್ಕೆ ನಮ್ಮಿಂದ ಹೋಗಿರುವಂತ ಮಿಸೈಲ್ ನ ತಡಿಲಿಕ್ಕಾಗ್ಲಿಲ್ಲ. ಅದು ಸರ್ಪ್ರೈಸ್ ಅಟ್ಯಾಕ್ ಅಲ್ಲ, ಹೇಳಿ ಹೊಡೆದಿರುವಂತ ಮಿಸೈಲ್ಗಳನ್ನ ತಡಿಲಿಕ್ಕಾಗದೇ ಇರುವಂತ ಒಂದು ರಾಷ್ಟ್ರದ ಹೆಗಲಿಗೆ ನಾನು ಎಲ್ಲ ಶಸ್ತ್ರಗಳನ್ನ ಕೊಡ್ತೀನಿ ಹೋಗು ಅಂತ ಹೇಳುವಂತ ಧೈರ್ಯ ಟರ್ಕಿಗೆ ಬಿಡಿ, ಚೀನಾಕ್ಕೂ ಇರೋದಿಲ್ಲ. ಮತ್ತು ಟರ್ಕಿ ಏನಾದ್ರೂ ಈ ಬಾರಿ ಆತರ ಸಪೋರ್ಟ್ ಮಾಡಿತು ಅಂತ ಆದ್ರೆ, ಅದ್ರ ಜೊತೆಗೆ ನಿಲ್ತ್ಕೊಳ್ತು ಅಂತ ಆದ್ರೆ, ಇದು ಟರ್ಕಿಗೂ ಕೂಡ ಮರಣ ಶಾಸನ ಅಂತ ನನಗೆ ಅನ್ಸುತ್ತೆ. ಟೈಮ್ ಹ್ಯಾಸ್ ಕಮ್. ನರೇಂದ್ರ ಮೋದಿ ಹೇಳಿದಾರಲ್ಲ, ಈ ಜಗತ್ತಿನಿಂದ ಭಯೋತ್ಪಾದನೆಯನ್ನ ವೈಪ್ ಔಟ್ ಮಾಡಬೇಕಾಗಿರುವಂತ ಟೈಮ್ ಬಂದಿದೆ, ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿರುವಂತ ಹೊತ್ತು ಅಂತ. ಟರ್ಕಿ ಅದಕ್ಕೆ ಸಪೋರ್ಟ್ ಮಾಡ್ತಿದೆ ಅಂತಂದ್ರೆ ಅದರ ಟೈಮ್ ಬಂದಿದೆ ಅಂತ ನನಗೆ ಅನ್ಸುತ್ತೆ. 20 years ಬ್ಯಾಕ್ ಚಕ್ರವರ್ತಿ ಸೂಲಿಬೆಲೆ ಅವರೇ, ಒಂದ್ರ ಮೇಲೊಂದು ಈ ರೀತಿ ಭಯೋತ್ಪಾದನಾ ಚಟುವಟಿಕೆಗಳು ಜಮ್ಮು ಕಾಶ್ಮೀರ ಅಂದ್ರೆ ಪ್ರತಿನಿತ್ಯ, ಇವತ್ತು ನಾವೇನು ಪೆಹಲ್ಗಾಂವ್ ಸುದ್ದಿಯನ್ನು ಓದಿದ್ವಿ, ಆ ಥರದ ಸುದ್ದಿಗಳನ್ನ ಪ್ರತಿನಿತ್ಯ ಓದ್ತಾ ಇದ್ವಿ. ಅಷ್ಟರ ಮಟ್ಟಿಗೆ 20 ವರ್ಷಗಳ ಹಿಂದೆ ಭಾರತ ಇತ್ತು. ಆವತ್ತು ಇಂಥದ್ದೊಂದು ಘಟನೆಯನ್ನ, ಇಂಥದ್ದೊಂದು ವಾಪಸ್ ಕೊಡೋ ಅಂತ ಹೊಡೆತವನ್ನ ಊಹೆನೂ ಕೂಡ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಅವತ್ತು ಯಾಕೆ ಹಾಗಿತ್ತು ಮತ್ತು ಇವತ್ತು ಯಾಕೆ ನೀವು ಆ ಡಿಫ್ರೆನ್ಸ್ನ ಹೇಗೆ ನೋಡ್ತೀರಾ? ಅವತ್ತು ನಾವೇ ಹೇಳ್ಕೊಂಡ್ಬಿಡ್ತಾ ಇದ್ವಿ, ಅಯ್ಯೋ ಪಾಪ ಅವ್ರಿಗೆ ಏನು ಉಗ್ರಗಾಮಿ ಚಟುವಟಿಕೆಗಳನ್ನು ಮಟ್ಟ ಹಾಕೋಕ್ಕೆ ನಮಗೆ ಆಗ್ತಾ ಇಲ್ಲ, ಸೊ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜನ ಸಂತ್ರಸ್ತಿದ್ದಾರೆ, ಜನರಿಗೆ ತೊಂದರೆ ಆಗುತ್ತೆ, ಕಾಶ್ಮೀರದ ಜನರನ್ನು ಅವಗಣನೆಗೆ ಈಡು ಮಾಡಲಾಗಿದೆ, ಹಾಗಾಗಿ ಅವರು ಉಗ್ರಗಾಮಿಗಳಾಗ್ತಾ ಇದ್ದಾರೆ, ಈ ಥರ ಎಲ್ಲ ಏನೇನೋ ಸಾವಿರಾರು ನೆವಗಳನ್ನು ಕೊಡ್ತಾ ಇದ್ವಿ ಭಯೋತ್ಪಾದನೆ ಹುಟ್ಟಡಗಿಸೋದಕ್ಕೆ. ಇವತ್ತು ಯಾವ ನೆವಾನೂ ಇಲ್ಲ, ನೇರವಾಗಿ ಗುರಿ ಇಡು ಢಮ್ ಅನ್ಸು ಅಷ್ಟೇ. ಹೇಗೆ ನೋಡ್ತೀರಿ ಈ ಡಿಫ್ರೆನ್ಸ್ನ?
ನಾನು ನೋಡ್ಲಿಕ್ಕೆ ಬಹಳ ಹೇಳ್ಬೇಕಾಗೇನಿಲ್ಲ. ಯಾಕೆ ನಾವು ಹಾಗಿದ್ವಿ ಅಂತಂದ್ರೆ ಬೆಳಿಗ್ಗೆ ಟ್ವೀಟ್ ಮಾಡ್ತಲ್ಲ ಕಾಂಗ್ರೆಸ್, ಆ ಟ್ವೀಟ್ ನೋಡಿದ್ರೆ ಗೊತ್ತಾಗುತ್ತೆ ಎಂತ ಅಯೋಗ್ಯರಿ ದೇಶವನ್ನ ಆಳ್ತಾ ಇದ್ರು ಅಂತಂದ್ರೆ. ಅವರು ಹೇಗೆ ಹೇಳ್ತಾರೆ ಅಂತಂದ್ರೆ ಶಾಂತಿ, ಯುದ್ಧ ಮಾಡಬಾರದು, ಶಾಂತಿಯಿಂದಲೇ ಎಲ್ಲವನ್ನು ಪರಿಹರಿಸಬೇಕು ಎನ್ನುವಂತ ಗಾಂಧಿ ತತ್ವವನ್ನ ಅವ್ರು ನಾವು ಬಳಸ್ತೀವಿ ಅಂತ ಹೇಳ್ತಾರೆ. ಸ್ವತಃ ಗಾಂಧೀಜಿಯು ಕೂಡ 1942 ನಲ್ಲಿ ಕ್ವಿಟ್ ಇಂಡಿಯಾ ಅಂತ ಹೇಳಿದ್ರು. ಕ್ವಿಟ್ ಇಂಡಿಯಾ ಅಂತಂದ್ರೆ ದಯಮಾಡಿ ಕೈ ಮುಗಿತೀನಿ ಹೋಗಿ ಅಂತಲ್ಲ, ಭಾರತವನ್ನು ಬಿಟ್ಟು ತೊಲಗಿ ಅಂತಿತ್ತು. ಗಾಂಧೀಜಿಯು ಕೂಡ ಫೈನಲಿ ಒಂದು ಹಂತದಲ್ಲಿ ಅವರ ಆಕ್ರೋಶವನ್ನ ಹೊರಗೆ ಹಾಕುವಂತ ಸ್ಥಿತಿ ಬಂದಿತ್ತು. ಆದ್ರೆ ಕಾಂಗ್ರೆಸ್ ಅದನ್ನು ಮರೆತು ಕೂತಿತ್ತು. ಆಮೇಲೆ ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಆದ್ರಲ್ಲ, ಅವರ ಪಂಚಶೀಲ ತತ್ವಗಳಿಗೆ ಅವರು ಮರಳಾಗಿದ್ರು. ಅದನ್ನ ಜಗತ್ತಿನಾದ್ಯಂತ ಪ್ರೀಚ್ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ನಾವು ಅಲಿಪ್ತ ನೀತಿಯನ್ನು ಅನುಸರಿಸ್ತೀವಿ, ಯಾರ ಜೊತೆಗೂ ಸೇರೋದಿಲ್ಲ ಅಂತ ಹೇಳ್ತಾ ಇದ್ರು. ಕೊನೆಗೆ ಎಲ್ಲರೂ ನಮಗೆ ವಿರೋಧಿಗಳಾದ್ರು. ಬಿಕಾಸ್ ನಿಮ್ಮಿಂದ ನಮಗೇನು ಉಪಯೋಗ ಇಲ್ಲ, ನೀವು ಅಯೋಗ್ಯ ರಾಷ್ಟ್ರದವರು ಅಂತ ಕಂಡವ್ರು ಬಂದು ನಮ್ಮನ್ನು ಹೊಡೆದೋಗ್ಲಿಕ್ಕೆ ಶುರು ಮಾಡಿದ್ರಲ್ಲ. ಹೀಗಾಗಿ ಪಾಕಿಸ್ತಾನ ಒಂದು ಮೇಜರ್ ಕಂಟ್ರಿ ಆಗಿ ಡೆವಲಪ್ ಆಯ್ತು. ನೀವು ಕೋಲ್ಡ್ ವಾರ್ ಟೈಮ್ ನಲ್ಲಿ ಪಾಕಿಸ್ತಾನ, ಅಮೆರಿಕ ಮತ್ತು ರಷ್ಯಾ ಯುದ್ಧ ಮಾಡುವಾಗ, ಅಮೆರಿಕ ಮತ್ತು ರಷ್ಯಾ ಆಂತರಿಕವಾಗಿ ಗಲಾಟೆ ನಡೆಸ್ತಾ ಇರುವಾಗ ಪಾಕಿಸ್ತಾನ ಅಮೆರಿಕಕ್ಕೆ ಒಂದು ಇಂಪಾರ್ಟೆಂಟ್ ಕಂಟ್ರಿ ಆಗಿ ಸಿಕ್ತು. ನಾವು ರಷ್ಯಾಕ್ಕೂ ಹೆಲ್ಪ್ ಆಗಲಿಲ್ಲ, ಈ ಕಡೆ ಅಮೆರಿಕಕ್ಕೂ ಹೆಲ್ಪ್ ಆಗಲಿಲ್ಲ, ನ್ಯೂಟ್ರಲ್ ಆಗಿದ್ದೀವಿ ಅಂತ ಹೇಳ್ಕೊಂಡ್ರ ಪರಿಣಾಮ ನಮ್ಮ ಟೋಟಲ್ ಸಾಮರ್ಥ್ಯವೇ ಕುಸಿದು ಹೋಗಿತ್ತು. ನಾವು ಚೈನಾ ನಮ್ಮ ಮೇಲೆ ದಾಳಿ ಮಾಡಿದಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಐ ಆಮ್ ಸಾರಿ, ನನ್ನ ಆರ್ಮ್ಡ್ ಪರಿಸ್ಥಿತಿ ಇತ್ತು ಅಂತಂದ್ರೆ ಧಾನ್ಯಗಳನ್ನ ಬಿಟ್ಟು ಓಡಿ ಬರಬೇಕಾದಂತ ಸ್ಥಿತಿ ಬಂದಿತ್ತು. ನಾವು ಓಡಿ ಬಂದ್ಬಿಟ್ಟಿದ್ವಿ ಚೈನಾ ಫೈಟ್ ಮಾಡ್ಲಿಕ್ಕಾಗದೆ. ಇದು ನನ್ನ ಸೈನಿಕರ ಪ್ರಾಬ್ಲಮ್ ಅಲ್ಲ, ಇದು ಈ ದೇಶದ ನೇತೃತ್ವದ ಪ್ರಾಬ್ಲಮ್ ಆಗಿತ್ತು. ಆದ್ರೆ ಇವತ್ತು ಈ ದೇಶದ ನೇತೃತ್ವ ಹೇಗಿದೆ ಅಂತಂದ್ರೆ, ಈ ದೇಶದ ನೇತೃತ್ವ ವಹಿಸಿರುವಂತ ನರೇಂದ್ರ ಮೋದಿ ಹೇಳಿದ್ದಾರೆ, ಪಾಕಿಸ್ತಾನದ ಒಂದು ಮಿಸ್ ಅಡ್ವೆಂಚರ್ಗೆ ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು. ನಾವು ಸುಮ್ಮನೆ ಹೇಳ್ಕೊಂಡು ಬರಲಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಬಾಲಾಕೋಟ್ ನಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ವಿ, ಪುಲ್ವಾಮಾ ಆದ ನಂತರ, ಈಗ ಪೆಹಲ್ಗಾಂವ್ ಆದ ನಂತರ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದೀವಲ್ಲ, ಇದು ಇಡೀ ಭಾರತದ ಮೊರಾಲ್ ಅನ್ನು ಬೂಸ್ಟ್ ಮಾಡುತ್ತೆ. ನಾನು ಬರೀ ಸೈನಿಕರ ಮಾತನ್ನ ಹೇಳ್ತಿಲ್ಲ, ಇವತ್ತು ಸಾಮಾನ್ಯ ಡ್ರಿಲ್ ಅಲ್ಲಿ ಅನೇಕರು ಭಾಗವಹಿಸ್ತಾರೆ. ಅಫ್ಕೋರ್ಸ್ ಇಟ್ಸ್ ನಾಟ್ ಅ ಮಾಕ್ ಡ್ರಿಲ್. ನಾವು ಇದು ಎಕ್ಸಾಕ್ಟ್ ಡ್ರಿಲ್ ನಾವು ಮಾಡ್ಲಿಕ್ಕೆ ಹೊರಟಿದೀವಿ. ಬಂದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಈ ಡ್ರಿಲ್ ನಲ್ಲಿ